ಜಿಲ್ಲಾಧ್ಯಕ್ಷರುಗಳು ಸೇರಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಜನಪರ ಬಜೆಟನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಕಳೆದ ವರ್ಷ ಯಾವ ರೀತಿ ಅವರು ಕೊಟ್ಟಿದ್ರು ಅದೇ ರೀತಿ ನಮಗೆ ಒಂದು ಒಳ್ಳೆಯ ಬಜೆಟ್ ಕೊಟ್ಟಿದ್ದಕ್ಕೆ ನಮ್ಮ ಅಲ್ಪಸಂಖ್ಯಾತ ವಿಭಾಗದಿಂದ ಅವರಿಗೆ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನು ಹೇಳಿ, ಅದರ ಜೊತೆಯಲ್ಲಿ ನಮ್ಮ KPCC ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಮಾನ್ಯ DK ಶಿವಕುಮಾರ್ ಅವರು ಇವತ್ತಿಗೆ ಅಧ್ಯಕ್ಷರಾಗಿ 6 ವಸಂತಗಳನ್ನು ಪೂರೈಸಿದ್ದಾರೆ. ಅವ್ರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯ K. ಅಬ್ದುಲ್ ಜಬ್ಬಾರ್ ಸಾಹೇಬರು ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರು. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಿಧನದಿಂದ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ನಮ್ಮ ಸಮುದಾಯ ಅತಿ ಹೆಚ್ಚು ಮತದಾರರ ಸಂಖ್ಯೆಯಲ್ಲಿರುವುದರಿಂದ ಸುಮಾರು 80ರಿಂದ 90 ಸಾವಿರಷ್ಟು ಮತದಾರರು ನಮ್ಮಲ್ಲಿರುವುದರಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ K. ಅಬ್ದುಲ್ ಜಬ್ಬಾರ್ ಸಾಹೇಬರು ಸ್ಥಳೀಯವಾಗಿ ಸುಮಾರು 2013ರಿಂದ 2023ರವರೆಗೆ ಅವರದೇ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳ ಕಾಲ, ಅಖಂಡ ದಾವಣಗೆರೆ ಜಿಲ್ಲೆ 15 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ಬರುವ ಉಪಚುನಾವಣೆಗೆ ಅವರನ್ನು ಪಕ್ಷದ ಟಿಕೆಟ್ಗಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾವು ಬೆಂಗಳೂರಿನ 5 ಜಿಲ್ಲೆಗಳು ಮತ್ತು ಗ್ರಾಮಾಂತರ ಜಿಲ್ಲೆ 6 ಜಿಲ್ಲೆಗಳ ಅಧ್ಯಕ್ಷರುಗಳು ಬಂದಿದ್ದೀವಿ. ನಮ್ಮ ಕ್ರೈಸ್ತ ಸಮುದಾಯದಿಂದಲೂ ಬಂದಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಬಂದಂತಹ ನಮ್ಮ ಲಾರೆನ್ಸ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ ಮುಬಾರಕ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಫಾರೂಕ್ ಪಾಷಾ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಹಿದಾಯತುಲ್ಲಾ ಖಾನ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಫೈರೋಜ್ ಖಾನ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅಬ್ದುಲ್ ಸೈಯದ್ ರೆಹಮಾನ್ ಅವರು ಬಂದಿದ್ದಾರೆ. ನಾವೆಲ್ಲರೂ ಸಂಯುಕ್ತ ಹೇಳಿಕೆಯನ್ನು ಅಥವಾ ಜಂಟಿ ಹೇಳಿಕೆ ಅಂತ ನಾವು ಹೇಳ್ಬೋದು, ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ಈ ಸುದ್ದಿ ಮುಖಾಂತರ ಕೊಡ್ತಾ ಇದ್ದೀವಿ. ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರು ಯುವ ಕಾಂಗ್ರೆಸ್ನಲ್ಲಿ NSUನಲ್ಲಿ ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರುವಂಥವರು. ಅವ್ರ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದ್ದೇನೆ. ಸೊ ನಾವು ಮುಂಬರುವ ಉಪಚುನಾವಣೆಯಲ್ಲಿ ಅವರ ಟಿಕೆಟ್ಗಾಗಿ ಅವರಿಗೆ ನಮ್ಮ ಪಕ್ಷಕ್ಕೆ ಮತ್ತು ಆ ಸಂಬಂಧಪಟ್ಟಂತಹ ಅಥಾರಿಟಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಅವ್ರಿಗೆ ಟಿಕೆಟನ್ನು ಕೊಡಬೇಕಂತ. ನಾವು ಜಿಲ್ಲಾಧ್ಯಕ್ಷರು ಸೇರಿ ನಮ್ಮ ವೈಯಕ್ತಿಕ ಒಂದು ಆಗ್ರಹ ಇದೆ. ನಾನು ಪೂರ್ವ ಜಿಲ್ಲಾ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹಿದಾಯತುಲ್ಲಾ ಖಾನ್ ನನ್ನ ಹೆಸರು. ನಾನು ಸುಮಾರು ವರ್ಷಗಳಿಂದ ಅಲ್ಪಸಂಖ್ಯಾತ ಘಟಕದಲ್ಲಿ ನನ್ನ ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇದೇ ರೀತಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ KPCC ಅಲ್ಪಸಂಖ್ಯಾತ ಘಟಕರಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂಥ K. ಅಬ್ದುಲ್ ಜಬ್ಬಾರ್ ಸಾಹೇಬರವರು ಆಕಾಂಕ್ಷಿಯಾಗಿದ್ದಾರೆ. ಇವರ ಬಗ್ಗೆ ವಿಸ್ತಾರವಾಗಿ ನಮ್ಮ ಇರ್ಷಾದ್ ಸಾಹೇಬರು ಹೇಳಿದ್ದಾರೆ.
ಏನಪ್ಪ ವಿಶೇಷತೆ ಅಂತಂದರೆ MLCಯು ನಮ್ಮ ಜಬ್ಬಾರ್ ಸಾಹೇಬ್ MLCನೂ ಆಗಿದ್ದಾರೆ ಮತ್ತು ಹಾಗೆಯೇ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರು ಆಗಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸವನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ಅವರು ಮಾಡಿದ್ದಾರೆ. ಮತ್ತು ಸತತವಾಗಿ ಇವರು 3 ಸಾರಿ ಸತತವಾಗಿ DCC ಪ್ರೆಸಿಡೆಂಟ್ ಆಗಿದ್ದರು ದಾವಣಗೆರೆಯಲ್ಲಿ. DCC ಪ್ರೆಸಿಡೆಂಟ್ ಆಗೋದು ಬರೀ ಹೆಸರಿಗೆ ಮಾತ್ರವಲ್ಲ, ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಮತ್ತು ಅಭಿವೃದ್ಧಿ ಪ್ರಗತಿಪರ ಕಾರ್ಯಕ್ರಮಗಳು ಬಹಳಷ್ಟುಂಟು. ಇದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿ ನಾವು ಇವತ್ತಿನ ದಿನ ಅವರಿಗೆ ಟಿಕೆಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿಂದ ನಿರ್ಧಾರ ತಗೊಂಡು ಎಲ್ಲ ಜಿಲ್ಲಾಧ್ಯಕ್ಷರು ಇವತ್ತು ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಹೈಕಮಾಂಡ್ ಇದರ ಬಗ್ಗೆ ಚರ್ಚೆ ಮಾಡಿ ಇವರಿಗೆ ಒಂದು ಅವಕಾಶನ ಕೊಟ್ಟರೆ ನಾನು ಅನಿಸ್ಕೊಳ್ತೀನಿ ಬಹಳ ಒಳ್ಳೆಯ ಅಭಿವೃದ್ಧಿಯ ಪ್ರಗತಿಪರ ಕಾರ್ಯಕ್ರಮಗಳು ಇನ್ನೂ ಅನೇಕ ಉಳಿದಿರ್ತಕ್ಕಂಥದ್ದು ಮಾಡೋಕ್ಕೆ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರು ಮುಂದೆ ಬರ್ತಾರೆ ಅಂತ ಬಿಟ್ಟು ಒಂದು ನಂಬಿಕೆ ವಿಶ್ವಾಸ ಇದೆ ಅಂತ ಬಿಟ್ಟು ನಾನು ದಿನ ಹೇಳಕ್ಕೆ ಬಯಸ್ತೇನೆ. ಮತ್ತು ಎರಡನೇದಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಸಾಹೇಬರು ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅವರ ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನಗಳನ್ನು ಹಿಡ್ಕೊಂಡು ಅವರು ನಾವೆಲ್ಲರೂ ಒಂದು ಬಿಟ್ಟು ಒಗ್ಗೂಡಿಸಿ ಅವರು ಒಂದು ಬಲವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸುಮಾರು 80,000ರಿಂದ 90,000ವರೆಗೂ ದಾವಣಗೆರೆ ಕ್ಷೇತ್ರದಲ್ಲಿ ಮತದಾರರು ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಲಿಂಗಾಯತ ಧರ್ಮದವರು ಇದ್ದಾರೆ. ನಾವು ಈ ಒಂದು ಸೀಟ್ ಇದೆಯಲ್ಲ, ಇದು ಅಲ್ಪಸಂಖ್ಯಾತಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸೀಟ್ ಇದು ದಾವಣಗೆರೆ ದಕ್ಷಿಣದ. ಅದಕ್ಕೆ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದ್ರೆ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಅದಕ್ಕೆ ಅಭಿವೃದ್ಧಿ ಪ್ರಗತಿಕರ ಕಾರ್ಯಕ್ರಮ ಮಾಡ್ತಾರಂತ. ನಮ್ಗೇನು ಅಹಿಂದ ಒಕ್ಕೂಟ ಅಂತ ಹೇಳ್ತೀವಿ, ಅವರೆಲ್ಲರೂ ಸೇರಿ ಅಲ್ಲಿ ಸರಣಿ ಸಭೆಗಳನ್ನ ಮಾಡಿ ಅಹಿಂದ ವರ್ಗದ ಯಾರಿಗಾದ್ರೂ ಕೊಡಿ, SC ST OBC ಮೈನಾರಿಟಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಅಹಿಂದ ವರ್ಗದಲ್ಲಿ ಯಾರಿಗಾದ್ರೂ ಕೊಡಿ, ನಾವು ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ಈಗಾಗಲೇ ಸರಣಿ ಸಭೆಗಳನ್ನು ಅವರು ಮಾಡಿ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅಲ್ಲಿ ಸ್ಥಳೀಯವಾಗಿ. ಸೊ SCನಲ್ಲೂ ಕೇಳ್ತಾ ಇದ್ದಾರೆ, OBCಯಲ್ಲೂ ಕೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ಟಿಕೆಟ್ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಟಿಕೆಟ್ ಅವರು ಕೇಳಿದ ತಕ್ಷಣ ಅದೇನು ಶಿಸ್ತಿನ ಉಲ್ಲಂಘನೆ ಆಗಲ್ಲ. ಅವರು ಕೇಳೋದು ಅವರ ಅಧಿಕಾರ ಇದೆ, ಅವ್ರು ಕೇಳ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ನಾವು ಯಾಕೆ ಕೊಡಬೇಕು ಅಂತ ನಮ್ಮ ಅಲ್ಪಸಂಖ್ಯಾತ ವಿಭಾಗದಿಂದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರುಗಳು ಪತ್ರಿಕಾಗೋಷ್ಠಿ ಮಾಡಿ ಆಗ್ರಹ ಮಾಡಿದ್ದಾರೆ ಈಗಾಗಲೇ. ಯಾಕೆಂದರೆ ಅವರಿಗೆ ಒಂದು ಸುದೀರ್ಘವಾದಂತಹ ಸೇವೆಯ ಒಂದು ಹಿನ್ನೆಲೆ ಇದೆ. ಅವರು ಎಲ್ಲೂ ಒಂದು ತಮ್ಮ ರಾಜಕಾರಣದಲ್ಲಿ ಎಲ್ಲೂ ಕಪ್ಪು ಚುಕ್ಕೆಯನ್ನು ಇಟ್ಕೊಂಡಿಲ್ಲ. ನಮ್ಮ ಅಧ್ಯಕ್ಷರಾಗಿ 2023ರಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿರುವಂತಹ 97 ಕ್ಷೇತ್ರಗಳಲ್ಲಿ ಸಭೆಗಳನ್ನು ಮಾಡಿ ಅಲ್ಪಸಂಖ್ಯಾತ ಸಮುದಾಯವನ್ನು ಒಗ್ಗೂಡಿಸಿ ಒಂದು ಮಾಡಿ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ಬರೋ ರೀತಿಯಲ್ಲಿ ಅವರು ಏನು ಸೇವೆ ಇದೆ ಅದನ್ನು ಪರಿಗಣಿಸಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತೇವೆ. ಅಧ್ಯಕ್ಷ ಇರುತ್ತೆ ನಮ್ಮ ಅಧ್ಯಕ್ಷ ಪರವಾಗಿ, ನಮ್ಮ ಅಧ್ಯಕ್ಷ ಪರವಾಗಿ. ನಾನು ಪಕ್ಷದ ಹೇಳ್ತಾ ಇಲ್ಲ, ನಾವು ಇಲ್ಲಿ ಹೇಳ್ತಾ ಇರೋದು ನಮ್ಮ ಪ್ರತಿಯೊಂದು ಹೇಳಿಕೆ ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರುಗಳಾಗಿ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷರುಗಳಾಗಿ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ತಾ ಇದ್ದೀವಿ. ಸರ್, ಜಿಲ್ಲಾಧ್ಯಕ್ಷರುಗಳು ತಾವು ಬೆಂಗಳೂರಿಗೆ ಅಲ್ವಾ? ಹೌದು.
ಓಕೆನಾ? ಅದೇ ಅವ್ರು ಅಂದಿದ್ದು. ಅದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ ಹೇಳಿದ್ದಾರೆ. ಆ ಜಿಲ್ಲೆಗಳಲ್ಲಿ ಜಫರ್ ಖಾನ್ ಅವ್ರನ್ನ ಹೇಳ್ತಾರೆ. ಅವರು ಇವಾಗ ಇದುವರೆಗೆ ಕೇಳಿ ಅವರು ಇವತ್ತು ನಾಳೆ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಅಲ್ಲೂ ಸುದ್ದಿಗೋಷ್ಠಿ ಮಾಡ್ತಾರೆ. ಅವರು ಮಾಡ್ತಾರೆ. ಐಯಿಂದ ಇದಕ್ಕೆ ಸೇರದೆ ಇರೋರು ಏನಾದ್ರು ಕೊಟ್ಟರೆ ನೀವು ಸೋಲ್ಸ್ಬಿಡ್ತೀರ ಕಾಂಗ್ರೆಸ್ ಅವರು. ಇಲ್ಲ ಇಲ್ಲ ನೋಡಿ, ಅರ್ಥ ಅಲ್ಲ. ಏನಂದ್ರೆ ಇದ್ರಲ್ಲಿ ಐಯಿಂದ ಒಳಗೆ ಬರ್ತಕ್ಕಂಥವ್ರು ಯಾಕೆ ಕೊಟ್ಟರು ನಾವು ಗೆಲ್ಲಿಸ್ತೀವಿ. ಇಲ್ಲ ಗೆಲ್ಲಿಸ್ತೀವಿ ಅಂತ ಹೇಳಿಲ್ಲ ಸರ್. ಈಗಂದ್ರಿ ಇಲ್ಲ, ನಾನು ಹೇಳಿದ್ದು ಅಹಿಂದ ವರ್ಗದವರಿಗೆ ಕೊಟ್ರೆ ಒಂದು ಒಳ್ಳೇದಾಗತ್ತೆ. ಯಾಕಂದ್ರೆ ಕೇಳಿ, ಇಲ್ಲ ಗೆಲ್ಸೋದು ಅಂತ ಹೇಳಿಲ್ಲ ನಾನು ಹೇಳ್ತಾ ಇರೋದು ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ, ಎಲ್ಲ ಜಾತಿ ಜನಾಂಗ ಸಮುದಾಯದವ್ರನ್ನ ಒಗ್ಗೂಡಿಸಿ ಹೋಗುವಂತಹ ನಮ್ಮ ಸಿದ್ಧಾಂತನೇ ಎಲ್ರಿಗೂ ಸಮಪಾಲು, ಎಲ್ರಿಗೂ ಸಮಬಾಳು. ಸೊ ನಾವು ಎಲ್ಲ ಸಮಾಜದವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಅಲ್ಲಿ ನೀವು ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಅಲ್ಲಿ ಮತಗಳು ಜಾಸ್ತಿ ಇರೋದ್ರಿಂದ ನಾವು ಕೇಳ್ತಾ ಇದ್ವಿ. ಹೈಕಮಾಂಡ್ ಏನ್ ನಿರ್ಣಯ ಮಾಡುತ್ತೆ? ಹೈಕಮಾಂಡ್ ನಮ್ಮ ಹತ್ರ ಸರ್ವೋಪರಿ, ಸುಪ್ರೀಂ ನಮಗೆ ಹೈಕಮಾಂಡ್ ಯಾಕೆ ಅಬ್ದುಲ್ ಜಬ್ಬಾರ್ ಅವರಿಗೆ ನಾವು ರೆಕಮೆಂಡ್ ಮಾಡ್ತೀವಿ? ಯಾಕೆ ಅವರಿಗೆ ನಾವು ಒಂದು MLA ಆಗ್ಬೇಕಂತ ನಮಗೆ ಒಂದು ಆಸೆ ಇದೆ. ಅದಕ್ಕೆ ಕಾರಣ ಏನಂದ್ರೆ ಅವರು 42 ವರ್ಷದಿಂದ ಎಲ್ಲ ಸಮುದಾಯನೂ ಹೊಂದಾಣಿಕೆ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ಅವರು ದಾವಣಗೆರೆಯಲ್ಲಿ ಒಂದು MLA ಆಗಿ ಆ ಜನರಿಗೆ ಒಳ್ಳೇದಾಗತ್ತಂತ ನನ್ನ ಮನೋಭಾವನೆ. ಆ ಮನೋಭಾವನೆಯಿಂದ ಅವರಿಗೆ ಸೀಟ್ ಕೊಟ್ಟರೆ ಅಲ್ಲಿರೋ ಜನರಿಗೆ ಒಳ್ಳೇದಾಗತ್ತಂತ ನನ್ನ ಆಸೆ. ಅದಕ್ಕೆ ಅವ್ರನ್ನು ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ. 2008